ರೋಗ ಏನೇ ಮದ್ದು ಮಾಡಿದ್ರೂ ಕೂಡ ಕೆಲವರಿಗೆ ಗುಣವೇ ಆಗೋದಿಲ್ಲ. ಆದ್ರೆ ಕರಾವಳಿಯ ಈ ದೇವಸ್ಥಾನಕ್ಕೆ ಬಂದು ಪ್ರಸಾದವನ್ನ ತೆಗೆದುಕೊಂಡು ಹೋದ್ರೆ ಅಸ್ತಮಾ ನಿವಾರಣೆ ಆಗುತ್ತಂತೆ. ಯಾವ ದೇವಸ್ಥಾನ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ನಾವು ತೋರಿಸ್ತೀವಿ ಈ ಸ್ಟೋರಿ. ಅಸ್ತಮಾ ಶ್ವಾಸಕೋಶ ಸಂಬಂಧಿ ಕಾಯಿಲೆ. ಚಿಕ್ಕ ಮಕ್ಕಳಿನಿಂದ ಹಿಡಿದು ಯುವಕರು, ವಯಸ್ಕರರು, ವೃದ್ಧರಿಗೂ ಹುಬ್ಬಸ ರೋಗ ಬಾಧಿಸುತ್ತೆ. ಯಾವ ಮದ್ದು ಕೊಟ್ಟರೂ ಕೆಲವರಿಗೆ ಹುಬ್ಬಸ ನಿವಾರಣೆ ಆಗಲ್ಲ. ಆದರೆ ಮಂಗಳೂರು ವಿಮಾನ ನಿಲ್ದಾಣದ ಬಳಿ ಆದಿಪಾಡಿ ಆದಿನಾಥೇಶ್ವರ ದೇವರಿಗೆ ಅಸ್ತಮಾ ನಿವಾರಿಸುವ ವಿಶೇಷ ಶಕ್ತಿ ಇದೆಯಂತೆ. ಹುಬ್ಬಸ ಇರುವವರು ಆದಿನಾಥೇಶ್ವರ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಸಂಕಲ್ಪ ಮಾಡಬೇಕು. ದೇಗುಲದಲ್ಲಿ ನೀಡುವ ಗಂಧವನ್ನ ನಿರ್ದಿಷ್ಟ ದಿನದವರೆಗೆ ಮದ್ಯ, ಮಾಂಸ ಆಹಾರ ತ್ಯಜಿಸಿ ವ್ರತ ಮಾಡಿ ಸೇವಿಸಬೇಕು. ಹೀಗೆ ಗಂಧ ಸೇವನೆಯಿಂದ ಅಸ್ತಮಾ ಕ್ರಮೇಣ ನಿವಾರಣೆಯಾಗುತ್ತಂತೆ. ಅಸ್ತಮಾ ನಿವಾರಣೆಯಾದ ಬಳಿಕ ದೇವಸ್ಥಾನಕ್ಕೆ ಆಗಮಿಸಿ ಒಂದು ಬೂದು ಕುಂಬಳಕಾಯಿ ಹೊಡೆಯಬೇಕು. ಅಸ್ತಮಾ ಇದ್ದವರ ದೇಹದ ಉದ್ದದಷ್ಟು ಸರಿಯಾದ ಬೆಳ್ಳಿಯ ತಂತಿ, ಹುರಿ ಹಗ್ಗ, ಒಂದು ಗಂಧದ ಕುರುಡು, 1 ಕೆಜಿ ಕರಿಮೆಣಸು ಹರಕೆ ರೂಪದಲ್ಲಿ ಸಮರ್ಪಿಸಬೇಕು. ಎಲ್ಲ ದಂಬು ಜಾಸ್ತಿ, ಕೆಮ್ಮು ಬರ್ತದೆ, ದಂಬು ನಡೆಯಲಿಕ್ಕೆ ಆಗುದಿಲ್ಲ. ಕೆಮ್ಮು ಬರ್ತದೆ ಬಂದಾಗ ಮದ್ದು ಮಾಡಿದ್ದೇನೆ, ಯಾವ ಮದ್ದು ಆಗೋದಿಲ್ಲ. ಮತ್ತು ಇಲ್ಲಿ ಮತ್ತು ಯಾರು ಹೇಳಿದ್ರು ಅದಕ್ಕೆ ಇಲ್ಲಿ ಬಂದೆ. ಮತ್ತು ಇಲ್ಲಿ 48 ದಿವಸದ ಪ್ರಸಾದ ಕೊಟ್ಟರು. ಈಗ ಕಮ್ಮಿ ಉಂಟು, ಈಗ ಅದು ಫುಲ್ ಕಮ್ಮಿ. ವರ್ಷಕ್ಕೆ ಒಂದು ಸಲ ಬಂದು ನರ ಮತ್ತು 101 ರೂಪಾಯಿ ಕಾಣಿಕೆ ಕಟ್ಟಲಿಕ್ಕೆ ಉಂಟು. ಅಂದಹಾಗೆ ಸಾವಿರಾರು ಮಂದಿ ಅಸ್ತಮಾ ರೋಗಿಗಳು ಆದ್ಯಪಾಡಿ ಆದಿನಾಥೇಶ್ವರ ದೇವಸ್ಥಾನಕ್ಕೆ ಬಂದು ಹುಬ್ಬಸದಿಂದ ಮುಕ್ತರಾಗಿದ್ದಾರೆ. ಸದ್ಯ ಉಬ್ಬಸ ನಿವಾರಿಸುವ ದೇವಸ್ಥಾನ ಕೋಟ್ಯಾಂತರ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಳಸ ನೆರವೇರಿಸಿದೆ. ಈ ದೇವಸ್ಥಾನದ ವಿಶೇಷವೆಂದರೆ ಈ ದೇವಸ್ಥಾನದ ಉಬ್ಬಸ ರೋಗಕ್ಕೆ ಇಲ್ಲಿಯ ಗಂಧ ಮತ್ತು ತೀರ್ಥ ತಗೊಂಡ್ರೆ ಉಬ್ಬಸ ಗುಣ ಆಗುತ್ತೆ. ಆ ಉಬ್ಬಸದ ಮೊದಲು ಬಂದು ಒಂದು ರುದ್ರಾಭಿಷೇಕ ಮಾಡಬೇಕು. ಅದರ ನಂತರ 3 ದಿವಸದ್ದು ಗಂಧ ಪ್ರಸಾದ ಕೊಡುತ್ತಾರೆ. ಒಟ್ನಲ್ಲಿ ಉಬ್ಬಸ ನಿವಾರಿಸುವ ಆದಿನಾಥೇಶ್ವರ ಬ್ರಹ್ಮಕಳಸ ಅದ್ದೂರಿಯಾಗಿ ನಡೆದಿದ್ದು ಲಕ್ಷಾಂತರ ಮಂದಿ ಭಕ್ತರು ಕಾಡುವಂತಹ ರೋಗ ಏನೇ ಮದ್ದು ಮಾಡಿದ್ರೂ ಕೂಡ ಕೆಲವರಿಗೆ ಗುಣವೇ ಆಗೋದಿಲ್ಲ. ಆದ್ರೆ ಕರಾವಳಿಯ ಈ ದೇವಸ್ಥಾನಕ್ಕೆ ಬಂದು ಪ್ರಸಾದವನ್ನ ತೆಗೆದುಕೊಂಡು ಹೋದ್ರೆ ಅಸ್ತಮಾ ನಿವಾರಣೆ ಆಗುತ್ತಂತೆ. ಯಾವ ದೇವಸ್ಥಾನ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ನಾವು ತೋರಿಸ್ತೀವಿ ಈ ಸ್ಟೋರಿ. ಅಸ್ತಮಾ ಶ್ವಾಸಕೋಶ ಸಂಬಂಧಿ ಕಾಯಿಲೆ. ಚಿಕ್ಕ ಮಕ್ಕಳಿನಿಂದ ಹಿಡಿದು ಯುವಕರು, ವಯಸ್ಕರರು, ವೃದ್ಧರಿಗೂ ಹುಬ್ಬಸ ರೋಗ ಬಾಧಿಸುತ್ತೆ. ಯಾವ ಮದ್ದು ಕೊಟ್ಟರೂ ಕೆಲವರಿಗೆ ಹುಬ್ಬಸ ನಿವಾರಣೆ ಆಗಲ್ಲ. ಆದರೆ ಮಂಗಳೂರು ವಿಮಾನ ನಿಲ್ದಾಣದ ಬಳಿ ಆದಿಪಾಡಿ ಆದಿನಾಥೇಶ್ವರ ದೇವರಿಗೆ ಅಸ್ತಮಾ ನಿವಾರಿಸುವ ವಿಶೇಷ ಶಕ್ತಿ ಇದೆಯಂತೆ. ಹುಬ್ಬಸ ಇರುವವರು ಆದಿನಾಥೇಶ್ವರ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಸಂಕಲ್ಪ ಮಾಡಬೇಕು. ದೇಗುಲದಲ್ಲಿ ನೀಡುವ ಗಂಧವನ್ನ ನಿರ್ದಿಷ್ಟ ದಿನದವರೆಗೆ ಮದ್ಯ, ಮಾಂಸ ಆಹಾರ ತ್ಯಜಿಸಿ ವ್ರತ ಮಾಡಿ ಸೇವಿಸಬೇಕು. ಹೀಗೆ ಗಂಧ ಸೇವನೆಯಿಂದ ಅಸ್ತಮಾ ಕ್ರಮೇಣ ನಿವಾರಣೆಯಾಗುತ್ತಂತೆ. ಅಸ್ತಮಾ ನಿವಾರಣೆಯಾದ ಬಳಿಕ ದೇವಸ್ಥಾನಕ್ಕೆ ಆಗಮಿಸಿ ಒಂದು ಬೂದು ಕುಂಬಳಕಾಯಿ ಹೊಡೆಯಬೇಕು. ಅಸ್ತಮಾ ಇದ್ದವರ ದೇಹದ ಉದ್ದದಷ್ಟು ಸರಿಯಾದ ಬೆಳ್ಳಿಯ ತಂತಿ, ಹುರಿ ಹಗ್ಗ, ಒಂದು ಗಂಧದ ಕುರುಡು, 1 ಕೆಜಿ ಕರಿಮೆಣಸು ಹರಕೆ ರೂಪದಲ್ಲಿ ಸಮರ್ಪಿಸಬೇಕು. ಎಲ್ಲ ದಂಬು ಜಾಸ್ತಿ, ಕೆಮ್ಮು ಬರ್ತದೆ, ದಂಬು ನಡೆಯಲಿಕ್ಕೆ ಆಗುದಿಲ್ಲ. ಕೆಮ್ಮು ಬರ್ತದೆ ಬಂದಾಗ ಮದ್ದು ಮಾಡಿದ್ದೇನೆ, ಯಾವ ಮದ್ದು ಆಗೋದಿಲ್ಲ. ಮತ್ತು ಇಲ್ಲಿ ಮತ್ತು ಯಾರು ಹೇಳಿದ್ರು ಅದಕ್ಕೆ ಇಲ್ಲಿ ಬಂದೆ. ಮತ್ತು ಇಲ್ಲಿ 48 ದಿವಸದ ಪ್ರಸಾದ ಕೊಟ್ಟರು. ಈಗ ಕಮ್ಮಿ ಉಂಟು, ಈಗ ಅದು ಫುಲ್ ಕಮ್ಮಿ. ವರ್ಷಕ್ಕೆ ಒಂದು ಸಲ ಬಂದು ನರ ಮತ್ತು 101 ರೂಪಾಯಿ ಕಾಣಿಕೆ ಕಟ್ಟಲಿಕ್ಕೆ ಉಂಟು. ಅಂದಹಾಗೆ ಸಾವಿರಾರು ಮಂದಿ ಅಸ್ತಮಾ ರೋಗಿಗಳು ಆದ್ಯಪಾಡಿ ಆದಿನಾಥೇಶ್ವರ ದೇವಸ್ಥಾನಕ್ಕೆ ಬಂದು ಹುಬ್ಬಸದಿಂದ ಮುಕ್ತರಾಗಿದ್ದಾರೆ. ಸದ್ಯ ಉಬ್ಬಸ ನಿವಾರಿಸುವ ದೇವಸ್ಥಾನ ಕೋಟ್ಯಾಂತರ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಳಸ ನೆರವೇರಿಸಿದೆ. ಈ ದೇವಸ್ಥಾನದ ವಿಶೇಷವೆಂದರೆ ಈ ದೇವಸ್ಥಾನದ ಉಬ್ಬಸ ರೋಗಕ್ಕೆ ಇಲ್ಲಿಯ ಗಂಧ ಮತ್ತು ತೀರ್ಥ ತಗೊಂಡ್ರೆ ಉಬ್ಬಸ ಗುಣ ಆಗುತ್ತೆ. ಆ ಉಬ್ಬಸದ ಮೊದಲು ಬಂದು ಒಂದು ರುದ್ರಾಭಿಷೇಕ ಮಾಡಬೇಕು. ಅದರ ನಂತರ 3 ದಿವಸದ್ದು
ಗಂಧ ಪ್ರಸಾದ ಕೊಡ್ತಾರೆ. ಒಟ್ನಲ್ಲಿ ಉಬ್ಬಸ ನಿವಾರಿಸುವ ಆದಿನಾಥೇಶ್ವರ ಬ್ರಹ್ಮ ಕಳಸ ಅದ್ದೂರಿಯಾಗಿ ನಡೆದಿದ್ದು ಲಕ್ಷಾಂತರ ಮಂದಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಾಡುವಂತಹ ರೋಗ ಏನೇ ಮದ್ದು ಮಾಡಿದ್ರೂ ಕೂಡ ಕೆಲವರಿಗೆ ಗುಣವೇ ಆಗೋದಿಲ್ಲ. ಆದ್ರೆ ಕರಾವಳಿಯ ಈ ದೇವಸ್ಥಾನಕ್ಕೆ ಬಂದು ಪ್ರಸಾದವನ್ನ ತೆಗೆದುಕೊಂಡು ಹೋದ್ರೆ ಅಸ್ತಮಾ ನಿವಾರಣೆ ಆಗುತ್ತಂತೆ. ಯಾವ ದೇವಸ್ಥಾನ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ನಾವು ತೋರಿಸ್ತೀವಿ ಈ ಸ್ಟೋರಿ. ಅಸ್ತಮಾ ಶ್ವಾಸಕೋಶ ಸಂಬಂಧಿ ಕಾಯಿಲೆ. ಚಿಕ್ಕ ಮಕ್ಕಳಿನಿಂದ ಹಿಡಿದು ಯುವಕರು, ವಯಸ್ಕರರು, ವೃದ್ಧರಿಗೂ ಹುಬ್ಬಸ ರೋಗ ಬಾಧಿಸುತ್ತೆ. ಯಾವ ಮದ್ದು ಕೊಟ್ಟರೂ ಕೆಲವರಿಗೆ ಹುಬ್ಬಸ ನಿವಾರಣೆ ಆಗಲ್ಲ. ಆದರೆ ಮಂಗಳೂರು ವಿಮಾನ ನಿಲ್ದಾಣದ ಬಳಿ ಆದಿಪಾಡಿ ಆದಿನಾಥೇಶ್ವರ ದೇವರಿಗೆ ಅಸ್ತಮ ನಿವಾರಿಸುವ ವಿಶೇಷ ಶಕ್ತಿ ಇದೆಯಂತೆ. ಉಬ್ಬಸ ಇರುವವರು ಆದಿನಾಥೇಶ್ವರ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಸಂಕಲ್ಪ ಮಾಡಬೇಕು. ದೇಗುಲದಲ್ಲಿ ನೀಡುವ ಗಂಧವನ್ನ ನಿರ್ದಿಷ್ಟ ದಿನದವರೆಗೆ ಮದ್ಯ, ಮಾಂಸ ಆಹಾರ ತ್ಯಜಿಸಿ ವ್ರತ ಮಾಡಿ ಸೇವಿಸಬೇಕು. ಹೀಗೆ ಗಂಧ ಸೇವನೆಯಿಂದ ಅಸ್ತಮ ಕ್ರಮೇಣ ನಿವಾರಣೆಯಾಗುತ್ತಂತೆ. ಅಸ್ತಮ ನಿವಾರಣೆಯಾದ ಬಳಿಕ ದೇವಸ್ಥಾನಕ್ಕೆ ಆಗಮಿಸಿ ಒಂದು ಬೂದು ಕುಂಬಳಕಾಯಿ ಹೊಡೆಯಬೇಕು. ಅಸ್ತಮ ಇದ್ದವರ ದೇಹದ ಉದ್ದದಷ್ಟು ಸರಿಯಾದ ಬೆಳ್ಳಿಯ ತಂತಿ, ಹುರಿ ಹಗ್ಗ, ಒಂದು ಗಂಧದ ಕುರುಡು, 1 kg ಕರಿಮೆಣಸು ಹರಕೆ ರೂಪದಲ್ಲಿ ಸಮರ್ಪಿಸಬೇಕು. ಎಲ್ಲ ದಂಬು ಜಾಸ್ತಿ, ಕೆಮ್ಮು ಬರ್ತದೆ, ದಂಬು ನಡೆಯಲಿಕ್ಕೆ ಆಗುದಿಲ್ಲ. ಕೆಮ್ಮು ಬಂದಾಗ ಮದ್ದು ಮಾಡಿದ್ದೇನೆ, ಯಾವ ಮದ್ದು ಆಗೋದಿಲ್ಲ. ಮತ್ತು ಇಲ್ಲಿ ಮತ್ತು ಯಾರು ಹೇಳಿದ್ರು ಅದಕ್ಕೆ ಇಲ್ಲಿ ಬಂದೆ. ಮತ್ತು ಇಲ್ಲಿ 48 ದಿವಸದ ಪ್ರಸಾದ ಕೊಟ್ಟರು. ಈಗ ಕಮ್ಮಿ ಉಂಟು, ಈಗ ಅದು ಫುಲ್ ಕಮ್ಮಿ. ವರ್ಷಕ್ಕೆ ಒಂದು ಸಲ ಬಂದು ನರ ಮತ್ತು 101 ರೂಪಾಯಿ ಕಾಣಿಕೆ ಕಟ್ಟಲಿಕ್ಕೆ ಉಂಟು. ಅಂದ ಹಾಗೆ ಸಾವಿರಾರು ಮಂದಿ ಅಸ್ತಮ ರೋಗಿಗಳು ಆದ್ಯಪಾಡಿ ಆದಿನಾಥೇಶ್ವರ ದೇವಸ್ಥಾನಕ್ಕೆ ಬಂದು ಉಬ್ಬಸದಿಂದ ಮುಕ್ತರಾಗಿದ್ದಾರೆ. ಸದ್ಯ ಉಬ್ಬಸ ನಿವಾರಿಸುವ ದೇವಸ್ಥಾನ ಕೋಟ್ಯಾಂತರ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಳಸ ನೆರವೇರಿಸಿದೆ. ಈ ದೇವಸ್ಥಾನದ ವಿಶೇಷವೆಂದರೆ ಈ ದೇವಸ್ಥಾನದ ಉಬ್ಬಸ ರೋಗಕ್ಕೆ ಇಲ್ಲಿಯ ಗಂಧ ಮತ್ತು ತೀರ್ಥ ತಗೊಂಡ್ರೆ ಉಬ್ಬಸ ಗುಣ ಆಗುತ್ತೆ. ಆ ಉಬ್ಬಸದ ಮೊದಲು ಬಂದು ಒಂದು ರುದ್ರಾಭಿಷೇಕ ಮಾಡಬೇಕು. ಅದರ ನಂತರ 3 ದಿವಸದ್ದು ಗಂಧ ಪ್ರಸಾದ ಕೊಡುತ್ತಾರೆ. ಒಟ್ನಲ್ಲಿ ಉಬ್ಬಸ ನಿವಾರಿಸುವ ಆದಿನಾಥೇಶ್ವರ ಬ್ರಹ್ಮ ಕಳಸ ಅದ್ದೂರಿಯಾಗಿ ನಡೆದಿದ್ದು ಲಕ್ಷಾಂತರ ಮಂದಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಾಡುವಂತಹ ರೋಗ ಏನೇ ಮದ್ದು ಮಾಡಿದ್ರೂ ಕೂಡ ಕೆಲವರಿಗೆ ಗುಣವೇ ಆಗೋದಿಲ್ಲ. ಆದ್ರೆ ಕರಾವಳಿಯ ಈ ದೇವಸ್ಥಾನಕ್ಕೆ ಬಂದು ಪ್ರಸಾದವನ್ನ ತೆಗೆದುಕೊಂಡು ಹೋದ್ರೆ ಅಸ್ತಮಾ ನಿವಾರಣೆ ಆಗುತ್ತಂತೆ. ಯಾವ ದೇವಸ್ಥಾನ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ನಾವು ತೋರಿಸ್ತೀವಿ ಈ ಸ್ಟೋರಿ. ಅಸ್ತಮಾ ಶ್ವಾಸಕೋಶ ಸಂಬಂಧಿ ಕಾಯಿಲೆ. ಚಿಕ್ಕ ಮಕ್ಕಳಿನಿಂದ ಹಿಡಿದು ಯುವಕರು, ವಯಸ್ಕರರು, ವೃದ್ಧರಿಗೂ ಹುಬ್ಬಸ ರೋಗ ಬಾಧಿಸುತ್ತೆ. ಯಾವ ಮದ್ದು ಕೊಟ್ಟರೂ ಕೆಲವರಿಗೆ ಹುಬ್ಬಸ ನಿವಾರಣೆ ಆಗಲ್ಲ. ಆದರೆ ಮಂಗಳೂರು ವಿಮಾನ ನಿಲ್ದಾಣದ ಬಳಿ ಆದಿಪಾಡಿ ಆದಿನಾಥೇಶ್ವರ ದೇವರಿಗೆ ಅಸ್ತಮ ನಿವಾರಿಸುವ ವಿಶೇಷ ಶಕ್ತಿ ಇದೆಯಂತೆ. ಉಬ್ಬಸ ಇರುವವರು ಆದಿನಾಥೇಶ್ವರ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಸಂಕಲ್ಪ ಮಾಡಬೇಕು. ದೇಗುಲದಲ್ಲಿ ನೀಡುವ ಗಂಧವನ್ನ ನಿರ್ದಿಷ್ಟ ದಿನದವರೆಗೆ ಮದ್ಯ, ಮಾಂಸ ಆಹಾರ ತ್ಯಜಿಸಿ ವ್ರತ ಮಾಡಿ ಸೇವಿಸಬೇಕು. ಹೀಗೆ ಗಂಧ ಸೇವನೆಯಿಂದ ಅಸ್ತಮ ಕ್ರಮೇಣ ನಿವಾರಣೆಯಾಗುತ್ತಂತೆ. ಅಸ್ತಮ ನಿವಾರಣೆಯಾದ ಬಳಿಕ ದೇವಸ್ಥಾನಕ್ಕೆ ಆಗಮಿಸಿ ಒಂದು ಬೂದು ಕುಂಬಳಕಾಯಿ ಹೊಡೆಯಬೇಕು. ಅಸ್ತಮ ಇದ್ದವರ ದೇಹದ ಉದ್ದದಷ್ಟು ಸರಿಯಾದ ಬೆಳ್ಳಿಯ ತಂತಿ, ಹುರಿ ಹಗ್ಗ, ಒಂದು ಗಂಧದ ಕುರುಡು, 1 kg ಕರಿಮೆಣಸು ಹರಕೆ ರೂಪದಲ್ಲಿ ಸಮರ್ಪಿಸಬೇಕು. ಎಲ್ಲ ದಂಬು ಜಾಸ್ತಿ, ಕೆಮ್ಮು ಬರ್ತದೆ, ದಂಬು ನಡೆಯಲಿಕ್ಕೆ ಆಗುದಿಲ್ಲ. ಕೆಮ್ಮು ಬಂದಾಗ ಮದ್ದು ಮಾಡಿದ್ದೇನೆ, ಯಾವ ಮದ್ದು ಆಗೋದಿಲ್ಲ. ಮತ್ತು ಇಲ್ಲಿ ಮತ್ತು ಯಾರು ಹೇಳಿದ್ರು ಅದಕ್ಕೆ ಇಲ್ಲಿ ಬಂದೆ. ಮತ್ತು ಇಲ್ಲಿ 48 ದಿವಸದ ಪ್ರಸಾದ ಕೊಟ್ಟರು. ಈಗ ಕಮ್ಮಿ ಉಂಟು, ಈಗ ಅದು ಫುಲ್ ಕಮ್ಮಿ. ವರ್ಷಕ್ಕೆ ಒಂದು ಸಲ ಬಂದು ನರ ಮತ್ತು
101 ರೂಪಾಯಿ ಕಾಣಿಕೆ ಕಟ್ಟಲಿಕ್ಕೆ ಉಂಟು. ಅಂದಹಾಗೆ ಸಾವಿರಾರು ಮಂದಿ ಅಸ್ತಮ ರೋಗಿಗಳು ಆದ್ಯಪಾಡಿ ಆದಿನಾಥೇಶ್ವರ ದೇವಸ್ಥಾನಕ್ಕೆ ಬಂದು ಉಬ್ಬಸದಿಂದ ಮುಕ್ತರಾಗಿದ್ದಾರೆ. ಸದ್ಯ ಉಬ್ಬಸ ನಿವಾರಿಸುವ ದೇವಸ್ಥಾನ ಕೋಟ್ಯಾಂತರ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಳಸ ನೆರವೇರಿಸಿದೆ. ಈ ದೇವಸ್ಥಾನದ ವಿಶೇಷವೆಂದರೆ ಈ ದೇವಸ್ಥಾನದ ಉಬ್ಬಸ ರೋಗಕ್ಕೆ ಇಲ್ಲಿಯ ಗಂಧ ಮತ್ತು ತೀರ್ಥ ತಗೊಂಡ್ರೆ ಉಬ್ಬಸ ಗುಣ ಆಗುತ್ತೆ. ಆ ಉಬ್ಬಸದ ಮೊದಲು ಬಂದು ಒಂದು